ಏನೋ ಪಾಪ ಬದುಕೊಳ್ಳಿ ಅಂತ ಫಾರ್ಮ್ ಸೈನ್ ಹಾಕೊಟ್ರೆ ನೀನ್ ಅದ್ರಲ್ಲೇ ಅಷ್ಟು ದೊಡ್ಡ ಸಂಭ್ರಮ ಪಡ್ತಿದ್ಯಲ್ಲ. ಸಂಭ್ರಮ ಪಡ್ಬೇಕಾಗಿರೋ ವಿಷಯನೇ, ಯಾಕಂದ್ರೆ ಮುತ್ತು ಬೆಳ್ಳಿನ ಮನ್ಸಾರೆ ಹೆಂಡತಿ ಅಂತ ಸ್ವೀಕಾರ ಮಾಡಿದಾನೆ. ಇನ್ನು ನೀನೆಲ್ಲ ಇನ್ಯಾರೇ ಬಂದ್ರು ಅದನ್ನ ಬದಲಾಯಿಸಕ್ ಆಗಲ್ಲ. ಈಗ ಫಾರ್ಮ್ ಅಲ್ಲಿ ಅಷ್ಟೇ, ಮುಂದೆ ರಿಜಿಸ್ಟರ್ ಆಫೀಸ್ ಅಲ್ಲಿ ಸೈನ್ ಮಾಡ್ತಾನೆ, ಅದು ನಿನ್ನ ಮುಂದೆ ಸೈನ್ ಮಾಡ್ತಾನೆ. ನೀನು ಹೊಟ್ಟೆ ಹೊರ್ಕೊಂಡು ಸಾಯ್ಲಿಲ್ಲ ಮಗನೇ. ಭ್ರಮೆ ಭ್ರಮೆ ಭ್ರಮೆಯಲ್ಲಿರೋದು ನಾನಲ್ಲ, ನೀನು ಮಾಯ. ಮುತ್ತು ಬೆಳ್ಳಿ ಮದುವೆ ನಡೆಯುತ್ತೆ, ಅದು ನೀನು ನೋಡ್ತೀಯ. ಹಾಗಾದ್ರೆ ನಾನು ಅಕ್ಷತೆ ಹಾಕಕ್ಕೆ ಎಕ್ಸ್ಟ್ರಾ ಕೈ ಬೇಕಲ್ಲ, ನೀನು ಬಂದ್ಬಿಡಪ್ಪ, ಮಿಸ್ ಮಾಡ್ಬೇಡ. ಊಟಕ್ಕೆ ಕೂತ್ಕೊಂಡ್ಬಿಡು, ನಿನ್ನ ಫೇವ್ರೇಟ್ ಸ್ವೀಟು ಮಾಡ್ತಿರ್ತೀನಿ. ಹೇಳಿದ್ ಮುಗಿತೇನೋ ನಿಂದು? ನೀನ್ ಹೇಗ್ ಮುತ್ತು ಮಾವ ಬೆಳ್ಳಿನೇ ಮದ್ವೆ ಆಗ್ಬೇಕು ಅಂತ ಕಾಯ್ತಿದ್ಯೋ, ಅದೇ ತರ ಮುತ್ತು ಮಾವನ ಜೊತೆ ನನ್ ಮದ್ವೆ ನಡಿಬೇಕು ಅಂತ ನಾನು ಕಾಯ್ತಿದ್ದೀನಿ. ಈ ತಾಳಿನು ಮುತ್ತು ಮಾವನ್ನ ಮನ್ಸಲ್ಲೇ ಗಂಡ ಅಂತ ಸ್ವೀಕಾರ ಮಾಡ್ಕೊಂಡು ಕಟ್ಕೊಂಡಿರೋ ತಾಳಿ ಇದು. ಯಾರೆಷ್ಟೇ ಹಾರಾಡಿದ್ರು ಕೂಗಾಡಿದ್ರು ಮುತ್ತು ಮಾವನೇ ನನ್ ಗಂಡ ಆಗೋದು. ಅದನ್ನ ಬದಲಾಯಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮುತ್ತು ಮಾವ ಹಾಕೊಟ್ಟಿರೋ ಸೈನ್ಗಿಂತ ಈ ತಾಳಿ ಪವರ್ ಜಾಸ್ತಿ ಇದೆ, ನೆನ್ಪಲ್ಲಿಟ್ಕೋ. ಮುತ್ತು ಮನ್ಸ ನೀನಿಲ್ಲ, ನನಗೂ ಗೊತ್ತು, ನಿನಗೂ ಚೆನ್ನಾಗಿ ಗೊತ್ತು. ಏನ ಅವ್ರ ಚಿಕ್ಕಮ್ಮನ ಆಸೆಗೆ ನಿನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅಷ್ಟೇ. ಮುತ್ತು ಬೆಳ್ಳಿ ಮದುವೆ ನಡೆಯುತ್ತೆ. ಮುತ್ತು ಮಾಯಾ ಬೆಳ್ಳಿ ಜೀವನದಲ್ಲಿ ಟ್ವಿಸ್ಟ್ ಇದ್ದೇ ಇರುತ್ತೆ. ಮುತ್ತು ಮಾಯಾ ಬೆಳ್ಳಿ ಈ ಆಟದಲ್ಲಿ ಗೆಲ್ಲೋಳು ನನ್ನ ಬೆಳ್ಳಿ. ನೀನು ಕಟ್ಕೊಂಡಿರೋ ಈ ಡೂಪ್ಲಿಕೇಟ್ ತಾಳಿ ಶಾಶ್ವತ ಉಳಿಯಲ್ಲ. ಚಾಲೆಂಜಾ? ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನ ಕೈಯಾರೆ ಈ ತಾಳಿನ ಕಿತ್ತೆಸಿದ್ಯಾ, ಇಲ್ಲ ಅಂದ್ರೆ ಯಾರು ಅರ್ಧಿಸಿದ್ದಾರೆ, ಆ ಸಂದರ್ಭ ಬಂದೇ ಬರುತ್ತೆ. ವೆಯ್ಟ್ ಅಂಡ್ ವಾಚ್. ನೀನ್ ಹೇಳಿದ ತಕ್ಷಣ ನಡೆದ್ಬಿಡುತ್ತಾ? ನೀನೇನ್ ದೇವತಾ ಮನುಷ್ಯನ? ನಡೆಯುತ್ತೆ. ನಿನಗೂ ಆಶ್ಚರ್ಯ ಕಾದಿದೆ. ವೆಯ್ಟ್ ಅಂಡ್ ವಾಚ್. ನೀನ್ ಹೇಳ್ದಾಗೆ ಒಂದಿನ ಈ ತಾಳಿ ತೆಗಿತೀನಿ. ಅದ್ ಯಾವತ್ತು ಗೊತ್ತಾ? ನನ್ನ ಮುತ್ತು ಮಾವನ್ ಮದ್ವೆಲಿ ಅಕ್ಷತೆ ಹಾಕೋಕೆ ನೀನು ನಿನ್ ತಂಗಿ ಬೆಳ್ಳಿ ಇಬ್ರು ಬಂದ್ಬಿಡಿ, ಜೊತೆಗೆ ಊಟನೂ ಮಾಡ್ಕೊಂಡು ಹೋಗಿ, ಸರಿನಾ? ನಾನಿನ್ ಬರ್ತೀನಿ. ಯಾರ ಮಾತು ಕನಸು, ಯಾರ ಮಾತು ನನಸಾಗತ್ತೆ ಅಂತ ಸದ್ಯದಲ್ಲೇ ಗೊತ್ತಾಗತ್ತೆ. ನನ್ನ ಕುತ್ತಿಗೆಯಲ್ಲಿರೋ ಈ ತಾಳಿ ನನಗೆ ಗೊತ್ತಿಲ್ಲದೆ ಇರೋ ಕಿತ್ತೋಗುತ್ತಾ? ಅಲ್ಲಿ ತನಕ ನಾನು ನೋಡ್ತಾ ಸುಮ್ಮನೆ ಇರ್ತೀನಾ? ಇದೆಲ್ಲ ನನಗೆ ಹೆದರ್ಸೋಕ್ ಪ್ಲಾನ್ ಇರಬೇಕು. ಅವನು ಮುಂದೆನೆ ಮುತ್ತು ಮಾವನ ಹತ್ರ ತಾಳಿ ಕಟ್ಟಿಸ್ಕೊಂಡು ತೋರಿಸ್ತೀನಿ. ಬಿಡು, ಇದು ನನ್ನ ತಾಳಿ. ಬಿಡು, ಇದು ನಂದು ತಾಳಿ ಕೊಡು. ಯಾರು ನೀನು? ಇದು ನನ್ನ ತಾಳಿ ಕೊಡು. ಬಿಡ್ತೀಯಾ? ಎರಡು ಬಿಡ್ಲಾ? ನನ್ಗೆ ಹೊಡಿತೀಯಾ? ಹೊಡಿ ನೋಡ. ಬಿಡು ಅಂತ ಹೇಳ್ತಿದ್ದೀನಲ್ವಾ? ತಲೆ ಕೆಟ್ಟಿದ್ಯಾ ನಿನಗೆ? ನೋಡು, ಕಟ್ಟಾಗತ್ತೆ, ಬಿಟ್ಬಿಡು. ಇದು ನಂದು ತಾಳಿ ಕೊಡು. ಬಿಡು ಅಂತ ಹೇಳ್ತಿದ್ದೀನಲ್ವಾ? ಬಿಡು, ನಂದು ತಾಳಿ ಕೊಡು. ಬಿಡು, ಇದು ನಂದು. ಕಟ್ಟಾಗತ್ತೆ ಹೇಳ್ತಿದ್ದೀನಿ, ಬಿಟ್ಬಿಡು. ಏನಮ್ಮ ಮಾಡ್ತಾ ಇದ್ದೀಯಾ? ಇದು ನಿಂದಲ್ಲಮ್ಮ, ಕೈ ತೆಗಿ. ಇದು ನನ್ನ ತಾಳೆ, ಇವಳು ಹಾಕೊಂಡಿದ್ದಾಳೆ. ಇದು ನಂಗೆ ಬೇಕು, ಕೊಡು ಹೇಳಿ. ಅದು ನಿಂದಲ್ಲಮ್ಮ, ಕೈ ಬಿಡು. ಇಲ್ಲ, ಇದು ನಂದೇ. ನೀವು ಸುಳ್ಳು ಹೇಳ್ತಿದ್ದೀರಾ. ಹೋಗಿ. ಇವಾಗ ನೀನ್ ಕೈ ತೆಗಿಲಿಲ್ಲ ಅಂದ್ರೆ 2 ಡೇಟ್ ಕೊಡ್ತೀನಿ ನಿನಗೆ. ನೀವೇನ್ ಮಾಡಿದ್ರು ನಾನು ಬಿಡಲ್ಲ. ಅಯ್ಯೋ, ಇಲ್ಲಿದ್ದಾಳೆ ಇವಳು. ಅಯ್ಯೋ, ಇಲ್ಲಿ ಬಂದಿದೀಯಾ? ಬಿಡೆ ಅಮ್ಮ, ಇದು ನಂದು ತಾಳಿ ಕೊಡ. ಕೇಳಮ್ಮ. ನಮ್ದಲ್ಲಮ್ಮ, ಬಿಡೆ. ಬೆಳ್ಳಿ ನಮ್ದಳ ತಾಳಿ, ಬಿಡಮ್ಮ. ಬೆಳ್ಳಿ ತಂದೆ ಕೊಡ್ಬಾರ್ದು, ಬಿಡು.
ಬೆಳ್ಳಿನ? ಹೌದಮ್ಮ, ಇವಳು ನನ್ನ ಮಗಳು ಬೆಳ್ಳಿ. ಅಮ್ಮ ಹೇಳ್ತಿದಾರಂತ ಬಿಡ್ತಿದ್ದೀನಿ. ಹೋಗು, ನಿನ್ ತಾಳಿ ನೀನೇ ಇಟ್ಕೋ. ನಾನು ಹೊಸ ತಾಳಿ ತಗೋತೀನಿ, ಹೊಸ ತಾಳಿ ತಗೋತೀನಿ. ಹೌದು, ಹೊಸ ತಾಳಿ ತಗೊಳ. ಸುಮ್ಮನೆ ಇರು. ಸ್ವಲ್ಪ ದಿನದ ಹಿಂದೆ ಇವಳು ಮದುವೆ ನಿಶ್ಚಯ ಆಗಿತ್ತವ. ಯಾವುದೋ ಕಾರಣಕ್ಕೆ ಇವಳು ಮದುವೆ ನಿಂತೋಯ್ತು. ಅದಕ್ಕೆ ಈ ಥರ ಆಡ್ತಿದ್ದಾಳೆ. ನಿಮಗೆ ತುಂಬ ತೊಂದರೆ ಆಯಿತು ಅಂತ ಕಾಣುತ್ತೆ. ಕ್ಷಮಿಸ್ಬಿಡು ತಾಯಿ. ಪರವಾಗಿಲ್ಲ, ಇವಳನ್ನ ಕರ್ಕೊಂಡು ಹೋಗಿ. ಬೆಳ್ಳಿ ಬಾ. ಪಾಪ ಹುಚ್ಚುಡುಗಿ, ಅಸಲಿ ತಾಳಿ ಯಾವುದು ನಕಲಿ ತಾಳಿ ಯಾವುದು ಅನ್ನೋದೇ ಗೊತ್ತಿಲ್ಲ. ನಿನಗಾದರೂ ಅಸಲಿ ಯಾವುದು ನಕಲಿ ಯಾವುದು ಅನ್ನೋದು ಗೊತ್ತಿದೆಯಾ ಮಗಳೇ? ಗೊತ್ತಿಲ್ಲದೆ ಇದ್ರೆ ತಿಳ್ಕೊ. ನಿನಗೆ ಗೊತ್ತಿಲ್ಲ ಅಂದರೆ ತಿಳಿಸ್ಕೊಳ್ಳೋಕ್ಕೆ ತುಂಬ ಜನ ಇದ್ದಾರೆ. ಡಾಕ್ಟರ್, ಡಾಕ್ಟರ್, ನೀವು ಕೇಳಿದ ಮೆಡಿಸಿನ್. ಏನಾಯ್ತು ಡಾಕ್ಟರ್? ಬೆಳ್ಳಿಗೆ ಏನಾದರೂ ಸೀರಿಯಸ್ಸಾ? ಬೆಳ್ಳಿ ಕ್ರಿಟಿಕಲ್ ಸ್ಟೇಜ್ನ ದಾಟಿದ್ದಾರೆ. ಕಂಡೀಷನ್ ಕೂಡ ಓಕೆ. ಆದರೆ ಇನ್ನು 10 ಗಂಟೆ ಒಳಗೆ ಬೆಳ್ಳಿ ನಾರ್ಮಲ್ ಸ್ಟೇಜಿಗೆ ಬರಬೇಕು. ಅವಳು ನಾರ್ಮಲ್ ಸ್ಟೇಜಿಗೆ ಬರಲಿಲ್ಲ ಅಂದರೆ ಮೇಜರ್ ಆಪ್ರೇಷನ್ ಮಾಡಬೇಕಾಗತ್ತೆ. ಮೇಜರ್ ಆಪರೇಷನಾ? ಬೆಳ್ಳಿಗೇನು ಆಗಲ್ಲ ತಾನೆ? ಅವಳು ಹುಷಾರಾಗ್ತಾಳೆ ತಾನೆ ಡಾಕ್ಟರ್? ಯಾಕೆ ಡಾಕ್ಟರ್ ಸುಮ್ಮನೆ ಅಂದ್ರಿ? ಏನಾದರೂ ಹೇಳಿ. ಮೇಜರ್ ಆಪ್ರೇಷನ್ ಆಗೋದ್ರಿಂದ ಪ್ರಾಣಕ್ಕೆ ಅಪಾಯ ಇದೆ. ಈ ಸ್ಥಿತಿಗೆ ಬೆಳ್ಳಿ ತಲುಪದೇ ಇದ್ದರೆ ಒಳ್ಳೆಯದು ಅಂತ ಅನಿಸತ್ತೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಮಿಕ್ಕಿದ್ದು ಆ ದೇವ್ರಿಗೆ ಬಿಟ್ಟಿದ್ದು. ದೇವರೇ ಇಲ್ಲಿ ಕಳಿಸಿರೋದು ನಮ್ಮೂರನ್ನ ಕಾಪಾಡಲಿ ಅಂತ. ಜಾತ್ರೆಯಲ್ಲಿ ಬೆಳ್ಳಿ ವಿರುದ್ಧ ಯಾರ್ಯಾರು ಮಾತಾಡಿದ್ರೋ ಅವರೇ ಬೆಳ್ಳಿ ಹುಷಾರಾಗಲಿ ಅಂತ ಇವತ್ತು ದೇವ್ರ ಹತ್ರ ಬೇಡ್ಕೊತಾ ಇದ್ದಾರೆ. ಬೆಳ್ಳಿ ಆದಷ್ಟು ಬೇಗ ಹುಷಾರಾಗಿ ಬರ್ತಾರೆ ಬಿಡಿ. ನೀವೇನು ಯೋಚನೆ ಮಾಡಬೇಡಿ ಮುತ್ತಣ್ಣ. ಎಲ್ಲರೂ ಆಡ್ಕೊಳ್ಳೋದು ಸಾಕು ಅಂತ ಈಗ ಕಾರು ನನ್ನ ಪ್ರಾಣ ತಿನ್ನಕ್ಕೆ ಬಂದಿದೆ. ಏನ್ ಮಾಡ್ಲಿ? ಹಲೋ, ಕಾರ್ ಪಂಕ್ಚರ್ ಆಗಿದೆ, ಸ್ವಲ್ಪ ಮೆಕ್ಯಾನಿಕ್ನ ಕಳ್ಸಕ್ಕಾಗತ್ತಾ? ನಾನಿಲ್ಲೇ ಬೆಂಗಳೂರು ರೋಡಲ್ಲಿರೋ ಮುತ್ತು ನಗರದ ಹತ್ರ ಇದ್ದೀನಿ. ಮುತ್ತು ನಗರ, ಹೋ, ಹಿಂದೆ ಬೆಳ್ಳಿ ಕಾಲುಂಗ್ರ, ಮುಂದೆ ಮುತ್ತು ನಗರ. ಎಲ್ಲಿ ನೋಡಿದ್ರೆ ಒಟ್ಟಿಗೆ ಇರ್ಬೇಕಲ್ವಾ ನೀವು? ನಾನ್ ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. ದೂರ ಮಾಡಿದೆ, ನಾನ್ ಸುಮ್ಮನೆ ಬಿಡಲ್ಲ. ಬೆಳ್ಳಿ ಕಾಲುಂಗ್ರ ಅಂತೆ, ಮುತ್ತು ನಗರ ಅಂತೆ. ಮುತ್ತು ಮಾವ, ನೀವ್ ಯಾವತ್ತಿದ್ರು ಈ ಮಾಯನ ಹತ್ರನೇ ಇರ್ಬೇಕು. ನೀವು ನನ್ ಸ್ವಂತ, ಬೆಳ್ಳಿದಲ್ಲ. ಮತ್ತೆ ಆ ಪೋಸ್ಟರ್ ಅಂಟಿಸಿದ್ರೆ ಏನ್ ಮಾಡ್ಲಿ? ಮತ್ತೆ ಆ ಪೋಸ್ಟರ್ ಅಂಟ್ಸಕ್ಕೆ ಈ ಬೋರ್ಡ್ ಇರ್ಬೇಕಲ್ಲ.
ಬಿಡಲ್ಲ, ನಾನ್ ಸುಮ್ನೆ ಬಿಡಲ್ಲ. ನಾನಿರೋವರೆಗೂ ನಿಮ್ ನೆಮ್ಮದಿ ಹಾಳು ಮಾಡ್ತಾನೆ ಇರ್ತೀನಿ. ನೀವಿಬ್ರು ಒಟ್ಟಿಗೆ ಇರೋದಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಬೆಳ್ಳಿ, ನಿನ್ನ ಎಷ್ಟು ಜನ ದ್ವೇಷಿಸ್ತಾರೋ ಅದಕ್ಕಿಂತ ಜಾಸ್ತಿ ಜನ ನಿನ್ನ ಪ್ರೀತಿಸ್ತಾರೆ. ಅವ್ರನ್ನೆಲ್ಲ ನೀನು ಮಾತಾಡಿಸ್ಬೇಕಲ್ವಾ? ಸ್ವಾತಿನು ನಿನಗೋಸ್ಕರ ಮನೇಲಿ ಕಾಯ್ತಾ ಇದ್ದಾಳೆ. ನೀನ್ ಬೇಗ ಎದ್ದು ಬಾ ಬೆಳ್ಳಿ. ನಿನ್ ಬಾಯಾರೆ ಮುತ್ತು ಮಾವ ಅಂತ ಕರ್ಸ್ಕೊಬೇಕು ಅಂತ ಅನ್ಸ್ತಿದೆ. ಎದ್ದು ಬಾ ಬೆಳ್ಳಿ. ನೀನಿಲ್ದೆ ಮನೆಗೆ ಹೋಗೋದಕ್ಕೆ ಮನ್ಸು ಆಗ್ತಿಲ್ಲ. ಬಾ ಬೆಳ್ಳಿ, ಪ್ಲೀಸ್ ಎದ್ದು ಬಾ ಬೆಳ್ಳಿ. ದೂರ ಹೋಗುವ ಮುನ್ನ ಹೇಳಿ ಹೋಗು ಕಾರಣ. ಮುತ್ತು ಮಾಯಾ ಬೆಳ್ಳಿ ಈ ಆಟದಲ್ಲಿ ಗೆಲ್ಲೋಳು ನನ್ನ ಬೆಳ್ಳಿ. ಬಿಡು, ಇದು ನನ್ನ ತಾಳಿ ಬಿಡು. ಏಯ್, ಸ್ವಲ್ಪ ದಿನದ ಹಿಂದೆ ಇವಳು ಮದುವೆ ನಿಶ್ಚಯ ಆಗಿತ್ತವ. ಯಾವುದೋ ಕಾರಣಕ್ಕೆ ಇವಳು ಮದುವೆ ನಿಂತೋಯ್ತು. ಅದಕ್ಕೆ ಈ ಥರ ಆಡ್ತಿದ್ದಾಳೆ. ಮಾಯಾ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ನಾನು ಜೀವಂತವಾಗಿರೋವರೆಗೂ ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ. ಮುತ್ತು ಈಗ ನನ್ನ ಮುಷ್ಟಿಲಿದ್ದಾನೆ. ಅವನಿಗೆ ಯಾವುದೇ ಕಾರಣಕ್ಕೂ ಬೆಳ್ಳಿ ಕಡೆ ವಾಲೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದ್ರು ಆ ಹುಚ್ಚಿಗೆ ನೆನಪಿಗೆ ಬರ್ತಿದ್ದಾಳೆ. ನಾನು ಕಟ್ಕೊಂಡಿರೋ ತಾಳಿಗೆ ಬೆಳ್ಳಿ ಅನ್ನೋಳಿಂದನೇ ತೊಂದರೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬೆಳ್ಳಿ ಅನ್ನೋ ಹೆಸರಿರೋ ಹುಡುಗಿರೇ ನಿನ್ನ ಹತ್ರ ಬಂದಿದ್ದು ಕೇವಲ ಆಕಸ್ಮಿಕ ಅಷ್ಟೇ. ಮುಂದೆ ನಡೆಯೋ ಅನಾಹುತ ಈ ರೀತಿ ಎಚ್ಚರಿಕೆ ಕೊಡ್ತಿರ್ಬೋದು ಅಲ್ವಾ ಅತ್ತೆ? ನೀನು ಭಯ ಪಟ್ಟಷ್ಟು ಆತಂಕ ಹೆಚ್ಚಾಗತ್ತೆ. ಆತಂಕ ಹೆಚ್ಚಾದರೆ ಮನಸ್ಸಿಗೆ ಹಿಂಸೆ ಆಗುತ್ತೆ. ನೀನು ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ ಮಾಯಾ. ಈಗ ಮುತ್ತು ಬೆಳ್ಳಿನ ಉಳಿಸ್ಕೊಳಕ್ಕೆ ಹೋಗಿದ್ದಾನೆ ಹೊರತು ಪರ್ಮನೆಂಟ್ ಆಗಿ ಅವಳ ಜೊತೆ ಇರೋದಕ್ಕಲ್ಲ. ಮುತ್ತು ಬರ್ತಾನೆ ಮಾಯಾ, ಬಂದೇ ಬರ್ತಾನೆ. ನಿನ್ನ ಕುತ್ತಿಗೆಗೆ ತಾಳಿ ಕಟ್ತಾನೆ. ಈಗ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಹೋಗು ಮಾಯಾ. ಮುತ್ತನೇ ಯಾವತ್ತಿದ್ರೂ ನಿನ್ನ ಗಂಡ.
ಹಾಗಲ್ಲ ಮುತ್ತು, ನೀನು ಪಡ್ತಿರೋ ಸಂಕಟ ನನ್ನಿಂದ ನೋಡೋಕ್ಕಾಗ್ತಿಲ್ವೋ? ರೆಸ್ಟ್ ಮಾಡು ಬಾರೋ. ನಿನ್ನ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಬೆಳ್ಳಿನ ಯಾರೋ ನೋಡ್ಕೊಳ್ತಾರೆ? ಬೆಳ್ಳಿ ಆರೋಗ್ಯದ ಚಿಂತೆ ಜೊತೆ ನಿನ್ನ ಆರೋಗ್ಯ ಹಾಳಾಗುತ್ತೆ ಅಂತ ಚಿಂತೆನೂ ಜಾಸ್ತಿ ಆಗ್ಬಿಡಿದೆ ಕಣ. ಮತ್ತು ನಾಳೆ ಬೆಳಗ್ಗೆ ಬರುವಂತೆ ಮನೆಗೆ ಹೋಗಿ ರೆಸ್ಟ್ ಮಾಡೋ. ಏನಾಯ್ತು? ಯಾಕೋ ಹಿಂಗೆ ಅಳ್ತಾ ಇದೀಯ ನೀನು? ಮನೆಗೆ ಹೋಗೋ ಮನಸ್ಸೆ ಬರ್ತಿಲ್ಲ ಕಣೋ. ಬೆಳ್ಳಿ ಜೊತೆನೇ ಇರಬೇಕು ಅನಿಸ್ತಿದೆ. ಮೆಡಿಸಿನ್ನು, ಡಾಕ್ಟ್ರು, ಪೊಲೀಸ್ ಸ್ಟೇಷನ್ ಅಂತ ತುಂಬ ಓಡಾಡಿದ್ಯಾ. ಎಷ್ಟು ನೋವು ತಗೊಳ್ತೀಯ ನೀನು? ನಾಳೆ ಬೆಳ್ಳಿ ಟ್ರೀಟ್ಮೆಂಟ್ ಇದೆ, ನೀನು ಇರಲೇಬೇಕು. ಹೋಗಿ ರೆಸ್ಟ್ ಮಾಡು. ನಿನಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಮತ್ತು ಹೋಗೋ ನೀನು. ಏನಾದರೂ ಇದ್ರೆ ನನಗೆ ಫೋನ್ ಮಾಡು. ಬೆಳ್ಳಿನ ಹುಷಾರಾಗಿ ನೋಡ್ಕೊ. ತಂದಾನಿ ನಾನೇ